ಗ್ಲೋಬಲ್ ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರಾ? ಇಂಡಿಯನ್ಸ್ ಕಂಡ್ರೆ ಸಾಕಷ್ಟು ಜನಕ್ಕೆ ಜಗತ್ತಲ್ಲಿ ಡೌಟ್ ಇದೆ. ಸಡನ್ ಆಗಿ ಒಂದು ಯೋಚನೆ ಬಂತು, ಇಸ್ರೇಲ್ ಯಾಕೆ ಹೋಗ್ಬಾರ್ದು ಅಂತ. ಏರ್ಪೋರ್ಟ್ ಅಲ್ಲೇ ಹಮಾಸ್ ಉಗ್ರರು ಕೊಲೆ ಮಾಡಿದಂತಹ ಅಷ್ಟು ಜನರ ಫೋಟೋಗಳನ್ನ ಲೈನ್ ಏರ್ಪೋರ್ಟ್ ಅಲ್ಲಿ ಇಟ್ಟಿದ್ರು. ಎಲ್ಲರೂ ಕಿಟಕಿಯಿಂದ ಆಚೆ ನೋಡ್ತಾ ಇರೋದು, ಯಾವ ಕಡೆ ರಾಕೆಟ್ ಬರ್ತಾ ಇದೆಯಾ. 4 ಇಸ್ರೇಲ್ ಹಾಕಿದ್ರೆ 1 ಕರ್ನಾಟಕ, 150 ಇಸ್ರೇಲ್ ಹಾಕಿದ್ರೆ 1 ಭಾರತ ದೇಶ. ಇಲ್ಲಿ ಕೂತ್ಕೊಂಡು ನಾವು ನ್ಯೂಸ್ ಗಳಲ್ಲಿ ಪೇಪರ್ ಅಲ್ಲಿ ಓದ್ತೀವಿ. ಜನರು ಏನ್ ಫೀಲ್ ಮಾಡ್ತಾ ಇದಾರೆ, ಏನ್ ಯೋಚನೆ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಿಲ್ಲ ವಿಷಯ. ಹೇಗಿದ್ದೀರಾ ಸ್ನೇಹಿತರೆ? ನಮಸ್ಕಾರ, ಸ್ವಾಗತ ನಿಮಗೆ. ಮಹಾಬಲ ರಾಮ್ ಅವರ ಬದುಕಿಗೆ ಗ್ಲೋಬಲ್ ಕನ್ನಡಿಗ ಖ್ಯಾತಿಯ ಯೂಟ್ಯೂಬರ್ ಅವರು. ಬನ್ನಿ, ಒಂದಷ್ಟು ದೇಶ ವಿದೇಶದ ವಿದ್ಯಮಾನಗಳನ್ನು ತಿಳ್ಕೊಳ್ಳೋಣ. ನಮ್ಮ ರಾಮ್ ಅವರ ಅನುಭವದಲ್ಲಿ ಅವರು ಅನೇಕ ದೇಶಗಳನ್ನ ಸುತ್ತಿರ್ತಾರೆ. ಇತ್ತೀಚೆಗಷ್ಟೇ ಇಸ್ರೇಲ್ಗೆ ಹೋಗಿ ಬಂದರು. ಇಸ್ರೇಲ್ ಈಗ ಯುದ್ಧ ನಡೀತಾ ಇದೆ. ಹೇಗಿದೆ ಇಸ್ರೇಲ್, ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತಾರಂತೆ. ಸ್ವಾಗತ ನಿಮಗೆ ವಿಶೇಷವಾದ ಕಥೆಗಳಿಗೆ. ಮತ್ತೊಮ್ಮೆ ಯೂಟ್ಯೂಬರ್ ಅಥವಾ ಟ್ರಾವೆಲ್ ಲಾಗರ್ ಮಹಾಬಲ ರಾಮ್ ಅವರ ಬದುಕಿಗೆ. ಈಗಾಗಲೇ ಕಲಾಮಾಧ್ಯಮದ ಸಂಚಿಕೆ ನೋಡಿಲ್ಲ, ದಯವಿಟ್ಟು ನೋಡಿ. ಸ್ವಾಗತ ನಿಮಗೆ ಕಲಾಮಾಧ್ಯಮಕ್ಕೆ ಹಾಗೂ ಗ್ಲೋಬಲ್ ಕನ್ನಡಿಗ ರಾಮ್ ಬದುಕಿಗೆ. ಬನ್ನಿ. ತುಂಬಾ ಎಕ್ಸ್ಪೆನ್ಸಿವ್ ದೇಶ, ಟ್ಯಾಕ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ದೇಶದಲ್ಲಿ. ನನ್ನಲ್ಲೇ ಒಳಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿತ್ತು. ಯಾಕಂದ್ರೆ ಒಂದು ದೇಶವನ್ನ ನೋಡ್ಕೊಂಡ್ ಬಂದಾಗ ಅಥವಾ ಒಂದು ಹೊಸ ಸಂಸ್ಕೃತಿಯನ್ನ ಗಮನಿಸಿ ಬಂದಾಗ ವಾಪಸ್ಸು ನಮ್ಗೆ ಆ ಟೈಮಲ್ಲಿ ಗೊತ್ತಾಗಲ್ಲ. ಬ್ಲಾಗಿಂಗ್ ಮಾಡ್ಬೇಕಾದ್ರೆ ನನಗೂ ಅರ್ಧಂಬರ್ಧ ಮಾಹಿತಿನೇ ಇರುತ್ತೆ. ಯಾಕಂದ್ರೆ ಅನುಭವಿಸಿರಲ್ವಲ್ಲ ದೇಶನ ಸಂಪೂರ್ಣವಾಗಿ. ಅಲ್ಲಿ ಆಹಾರ ಆಗ್ಬೋದು, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ನೀತಿ ಪ್ರತಿಯೊಂದನ್ನು ಮುಗಿಸಿ ಬಂದಾಗ ಅದ್ರ ಬಗ್ಗೆ ಒಂದ್ಸರಿ ಮೆಲುಕು ಹಾಕೊಂಡು ಮಾತಾಡಿದಾಗ ಸಂಪೂರ್ಣವಾಗಿ ಒಂದು ಗ್ರಹಿಕೆ ಆಗಿರುತ್ತೆ. ಆ ಹೈಲೈಟ್ಸ್ ಕರೆಕ್ಟಾಗಿ ಆಚೆ ಬರುತ್ತೆ. ಸೊ ಕರೆಕ್ಟಾಗಿ ನಾವು ಲಾಸ್ಟ್ ಟೈಮ್ ಮಾತಾಡಿದಾಗ ಸಾಕಷ್ಟು ವಿಷಯ ನನಗೆ ಗೊತ್ತಿರಲಿಲ್ಲ, ಇಷ್ಟೆಲ್ಲ ವಿಷಯ ನಾನು ನೆನಪಲ್ಲಿ ಇಟ್ಕೊಂಡಿದ್ನ ಅಂತ. ಸೊ ನೀವು ಅದನ್ನು ಅಷ್ಟು ಚೆನ್ನಾಗಿ ಹೊರಗೆ ತರುವಂತಹ ಪ್ರಯತ್ನ ಮಾಡಿದ್ರಿ. ಜನಗಳಿಗೆ ರೀಚ್ ಆಗಿದ್ದು ಬಹಳ ಖುಷಿಯ ವಿಚಾರ. ನಮ್ಮ ಸಂದರ್ಶನ ಆದಮೇಲೆ ಅನೇಕ ದೇಶಗಳಿಗೆ ಅಥವಾ ಕೆಲವು ಜಾಗಗಳಿಗೆ ಹೋಗಿ ಬಂದ್ರಿ. ಹೌದು. ಸೊ ಯಾವುದ್ರ ಬಗ್ಗೆ ಮಾತಾಡೋಣ, ನೀವೇ ಹೇಳಬೇಕು. ಹೇಗಿದೆ ದೇಶ ಅಥವಾ ಹೇಗಿದೆ ಜಗತ್ತು? ಈ ಸತಿ ಹೋಗಿದ್ದು ಬಹಳ ವಿಚಿತ್ರವಾಗಿದೆ, ಬಹಳ ಸ್ಟ್ರೆಸ್ಫುಲ್ ಆಗಿತ್ತು. ಯಾಕಂದರೆ ಕಳೆದ ಬಾರಿ ನಾನು ನಿಮ್ಮ ಹತ್ರ ಮಾತಾಡಿದ್ದು ಮಡಗಾಸ್ಕರ್ ದೇಶವನ್ನು ಮತ್ತು ಕೋಲ್ಡೆಸ್ಟ್ ಪ್ಲೇಸ್ ಮಂಗೋಲಿಯಾ ಮತ್ತು ರಷ್ಯಾವನ್ನು ನೋಡ್ಕೊಂಬಂದಾಗ, ಅದಾದಮೇಲೆ ನೀವೆಲ್ಲ ಡ್ರೆಸ್ ಎಲ್ಲ ಟ್ರೈ ಮಾಡಿದ್ರಿ, ಸಾಕಷ್ಟು ಮಜಾ ಮಾಡಿದ್ವಿ ಲಾಸ್ಟ್ ಟೈಮ್ ಇಂಟರ್ವ್ಯೂಲಿ. ಈ ಸತಿ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋದಂತಹ ದೇಶ ಜಗತ್ತಿನ ಅತ್ಯಂತ ವಿವಾದಾತ್ಮಕ ದೇಶ ಅಂತಲೇ ಹೇಳ್ಬೋದು, ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್. ನಾನೇನು ಅಂದ್ಕೊಂಡೆ ಅಂದರೆ ವಾಪಸ್ ಆ್ಯಕ್ಚುಲಿ ಹೆಂಗೆ ಇಸ್ರೇಲ್ ಯಾಕೆ ಹೋದೆ ಅನ್ನೋ ಪ್ರಶ್ನೆನೇ ಬಹಳ ಕುತೂಹಲಕಾರಿ. ಮಡಗಾಸ್ಕರಿಂದ ಏರ್ಪೋರ್ಟಿಂದ ಮನೆಗೆ ಬರ್ತಾ ಇದ್ದೆ, ಬಸ್ಸಲ್ಲಿ ಕೂತ್ಕೊಂಡಿದ್ದೆ. ಯಾಕಂದರೆ ಇತ್ತೀಚೆಗೆ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಬಸ್ ಬರುತ್ತೆ, ನಮ್ಮ BMTC ಒಳ್ಳೆ ಬಸ್ಸು, 250 ರೂಪಾಯಿ ಟಿಕೆಟ್ ತೊಗೊಂಡು ಕೂತ್ಕೊಂಡ್ಬಂದರೆ ಇಲ್ಲಿ ಬಿಡ್ತಾನೆ, ಅಲ್ಲಿಂದ ಆಟೋಲ್ಲಿ ಮನೆ. ಇಲ್ಲಾಂದರೆ ಟ್ಯಾಕ್ಸಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ನಾವು ಯಾಕೆ ಸಾರ್ವಜನಿಕ ಸಾರಿಗೆನ ಬಳಕೆ ಮಾಡಬೇಕು ಎಲ್ಲರೂ ಹೆಚ್ಚಾಗಿ. ಆವಾಗಲೇ ನಾವು ಪೊಲ್ಯೂಷನು, ಕಾರ್ಬನ್ ಎಮಿಷನ್ ಎಲ್ಲ ಕಮ್ಮಿ ಮಾಡೋಕ್ಕಾಗೋದು. ಹಂಗೆ ಬರ್ತಾ ಇದ್ದೆ, ದಾರಿಲಿ ಬರ್ಬೇಕಾದ್ರೆ ಅರ್ಧದಲ್ಲಿ ಅನಿಸ್ತು ಯಾಕೋ ಬೇರೆ ದೇಶಕ್ಕೆ ಹೋಗಬೇಕು, ವೀಸಾ ಇಲ್ಲ ಕರೆಕ್ಟಾಗಿ, ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಯಾಕಂದರೆ ನಮ್ಮ ಇನ್ನೊಬ್ಬ ಫೆಲೋ ಟ್ರಾವೆಲರ್ ಹೇಳ್ತಾ ಇದ್ದ, ನೀ ಯಾವುದೇ ದೇಶಕ್ಕೆ ಹೋಗು, ವಾಪಸ್ ಬರೋಷ್ಟೊತ್ತಿಗೆ ನಿನ್ನ ನೆಕ್ಸ್ಟ್ ದೇಶ ಅಥವಾ ನಿನ್ನ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದ್ರ ಪ್ಲ್ಯಾನ್ ನನ್ನ ಹತ್ರ ಸಿದ್ಧ ಇರಬೇಕು ಅಂತ. ಬಟ್ ನಾ ಪ್ರತಿ ಸಲ ಏನು ಮಾಡ್ತಾ ಇದ್ದೆ ಅಂದರೆ, ಈಗ ಇರಾನ್ಗೆ ಹೋಗಿ ಬಂದೆ. ಇರಾನ್ಗೆ ಹೋಗಿ ಬಂದಮೇಲೆ ಆರಾಮಾಗಿರ್ತಾ ಇದೆ 1 ತಿಂಗಳು. ಬಟ್ ಹೋಗ್ತಾ ಗೊತ್ತಾಯಿತು ಒಂದು ಚಾನಲ್ ಆ ರೀತಿ ನಡೆಯೋಕ್ಕಾಗಲ್ಲ ಅಂತ. ಅಥವಾ ಆ್ಯಸ್ ಅ ಕ್ರಿಯೇಟರ್ ನಾನು ಒಂದು ಪ್ರೊಫೆಷನಲ್ ಅಪ್ರೋಚಲ್ಲಿ ಜನಕ್ಕೆ ಕಂಟಿನ್ಯೂಸ್ ಫ್ಲೋಲ್ಲಿ ಕೊಡಬೇಕು ಅಂದಾಗ ನೆಕ್ಸ್ಟ್ ಯೋಚನೆ ಮಾಡಬೇಕು ಅಂತ. ನೆಕ್ಸ್ಟ್ ಏನು ಅಂತ ಪ್ರಶ್ನೆ ಬಂದಾಗ, ಈಗ ಕೋಲ್ಡೆಸ್ಟ್ ಪ್ಲೇಸ್ ಆಯಿತು, ಹಾಟೆಸ್ಟ್ ಪ್ಲೇಸ್ ಆಯಿತು, ಕಾಂಟ್ರವರ್ಷಿಯಲ್ ಇರಾನ್ ಆಯಿತು, ಇನ್ನೂ ಸಾಕಷ್ಟು ಬೇರೆ ಬೇರೆ ಇಂಡೋನೇಷ್ಯಾ, ಚೈನಾ ಎಲ್ಲ ಬೇರೆ ಬೇರೆ ರೀತಿಯ ದೇಶಗಳನ್ನ ಮುಟ್ಟಿದ್ದಾಯಿತು. ಮಡಗಾಸ್ಕರ್ ಪ್ರಪಂಚದ 5ನೇ ಅತ್ಯಂತ ಬಡ ದೇಶ, ಜಗತ್ತಿನ 4ನೇ ಅತ್ಯಂತ ದೊಡ್ಡ ದ್ವೀಪ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಕೈಯಲ್ಲಿ ಒಂದಿಷ್ಟು ಕಾಸು ಇಟ್ಕೊಂಡು ಹೊಸ ದೇಶಕ್ಕೆ ಕಾಲಿಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಇವಾಗೇನು ಅಂತ ಯೋಚನೆ ಮಾಡಬೇಕಾದ್ರೆ ಸಡನ್ನಾಗಿ ಒಂದು ಯೋಚನೆ ಬಂತು, ಇಸ್ರೇಲ್ಗೆ ಯಾಕೆ ಹೋಗ್ಬಾರ್ದು ಅಂತ. ಯಾಕಂದರೆ ಗೂಗಲ್ ಮಾಡ್ತಾ ಇದ್ದೆ ಫೋನಲ್ಲಿ, ಹಿಂಗೆ ಇಸ್ರೇಲ್ ವಾರ್ ಹಂಗೆ ಹಿಂಗೆ ನಡೀತಾ ಇದೆ, ಪ್ಯಾಲೆಸ್ಟೀನ್ ಮೇಲೆ ಗೀಜಾ ಅಂತೆಲ್ಲ ಬರ್ತಾಯಿತ್ತು. ತುಂಬ ವರ್ಷಗಳಿಂದ ನನಗೆ ಇಸ್ರೇಲ್ಗೆ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಸಿಚುವೇಶನ್ ಒದಗಿ ಬಂದಿರಲಿಲ್ಲ ಪ್ಯಾಲೆಸ್ಟೀನ್ ಇಸ್ರೇಲ್ನ ನೋಡಬೇಕು ಅಂತ. ಯಾಕಂದರೆ ಎಷ್ಟು ಆಲ್ಮೋಸ್ಟ್ ಒಂದು 70-80 ವರ್ಷದಿಂದ ನಾವು ಎಲ್ಲರೂ ಕೇಳ್ತಾ ಇದ್ದಾರೆ, ನಮ್ಮ ತಂದೆ ತಾಯಿನೂ ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ ನಮ್ಮ ಜನ್ರೇಷನಲ್ಲಿ ಈ ಒಂದು ಯುದ್ಧದ ಬಗ್ಗೆ, ಈ ಒಂದು ಸಮಸ್ಯೆ ಬಗ್ಗೆ ಮಿಡ್ಲ್ ಈಸ್ಟಲ್ಲಿ. ಅದಂಗೆ ಅನ್ನಿಸ್ತು ಈ ಒಂದು ದೇಶಕ್ಕೆ ಹೋಗೋಣ ಅಂತ. ಬಟ್ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ನನಗೂ. ಸುಮ್ಮನೆ ಗೂಗಲ್ ಮಾಡಿದೆ, ಇಸ್ರೇಲ್ ವೀಸಾ ಇನ್ ಬ್ಯಾಂಗ್ಳೂರ್ ಅಂತ. ಮಣಿಪಾಲಲ್ಲಿ ಒಂದು ಜಾಗ ಇದೆ, ಮತ್ತು ಬೆಂಗಳೂರಲ್ಲಿ ಇಸ್ರೇಲ್ ಎಂಬೆಸಿ ಕೂಡ ಇದೆ. ಆದರೆ ನೀವು ಡೈರೆಕ್ಟಾಗಿ ಇಸ್ರೇಲ್ ಎಂಬೆಸಿಗೆ ಹೋಗಿ ವೀಸಾ ತೊಗೊಳಕ್ಕಾಗಲ್ಲ. ನೀವು ಮಣಿಪಾಲಲ್ಲಿರುವಂತಹ ಇಸ್ರೇಲ್ನ ಅಸೈನ್ ಮಾಡಿರುವಂತಹ ಒಂದು ಏಜೆನ್ಸಿ ಇದೆ, ಇಸ್ರೇಲ್ ವೀಸಾ ಅಂತ. ಅಲ್ಲಿ ಹೋದರೆ ನೀವು ಮಾಹಿತಿ ಸಿಗುತ್ತೆ ಅಂತ ಗೊತ್ತಾಯಿತು. ಒಂದು ಫೋನ್ ಹಾಕಿದೆ, ಸರಿ ಬನ್ನಿ ಅಂದರು. ಬಂದರೆ ಇಡೀ ಆಫೀಸ್ ಖಾಲಿ, ಒಬ್ಬ ನರಪಿಳ್ಳೆ ಇಲ್ಲ. ಸರಿ ಎಲ್ಲಿಗೆ ಹೋಗ್ಬೇಕು ಸರ್, ನಿಜವಾಗ್ಲೂ ನೀವು ಇಸ್ರೇಲ್ಗೆ ಹೋಗ್ಬೇಕಾ ಅಂತ ಕೇಳೋದಲ್ಲಿ. ಹೌದು ಇಸ್ರೇಲ್ಗೆ ಹೋಗ್ಬೇಕು, ಪಾಸ್ಪೋರ್ಟ್ ಕೊಡಿ ಅಂದರು. ಕೊಟ್ಟೆ. ಅಲ್ಲ ಇದು 4 ತಿಂಗಳಾಯಿತು ಯಾರೂ ಅಪ್ಲಿಕೇಶನ್ನೇ ಹಾಕಿಲ್ಲ ಸರ್ ಅಂದರು. ಇಸ್ರೇಲ್ಗೆ? ಹಾಂ.
4 ತಿಂಗಳಾಯಿತು, ಯಾರು ಅಪ್ಲಿಕೇಶನ್ ಆಗಿಲ್ಲ. ಅದು ಟೂರಿಸಮಲ್ಲಂತೂ ಯಾರು ಹಾಕೇ ಇಲ್ಲ. ಕೆಲವರು ಅಲ್ಲಿ ಕೆಲಸ ಮಾಡೋರು ಇದ್ದಾರೆ, ಅವ್ರು ಮಾತ್ರ ಅಪ್ಲೈ ಮಾಡಿದ್ರು ಒಂದು ಸ್ವಲ್ಪ ತಿಂಗಳುಗಳಿಂದ. ಬಟ್ ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಯಾರು ಹೋಗೋರು ಬರೋರು ಇಲ್ಲ ಅನ್ನೋ ಥರ ಹೇಳಿದ್ರು. ಬಟ್ ನೀವು ಯಾಕೆ ಇವಾಗ ಯೋಚನೆ ಮಾಡ್ತಾ ಇರೋ ಹೋಗೋದಕ್ಕೆ? ಇಲ್ಲ ಬ್ರೋ, ನಾನು ಹೋಗಬೇಕು ಯೂಟ್ಯೂಬರು ಅಂತ ಆಯಿತು ಸರಿ, ಅಪ್ಲೈ ಮಾಡಿ ಅಂತ ಹೇಳಿದ್ರು. ಕೊಟ್ಟರು ಒಂದಿಷ್ಟು ಡಾಕ್ಯುಮೆಂಟೇಷನ್ ಲಿಸ್ಟು. ಎಲ್ಲ ದೇಶದ ವೀಸಾಗಳಿಗೆ, ಇಂಡಿಯಾಗೆ ಒಂದು 66 ದೇಶ ಬಿಟ್ಟರೆ ವೀಸಾ ಆನ್ ಅರೈವಲ್ಲು ಮತ್ತು ವೀಸಾ ಫ್ರೀ ದೇಶಗಳು, ಮಿಕ್ಕಿದ ಎಲ್ಲ ದೇಶಗಳಿಗೂ ನೀವು ವೀಸಾ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟೇಷನ್ ಕೊಡಬೇಕು. ಸೊ ಸಾಕಷ್ಟು ಡಾಕ್ಯುಮೆಂಟೇಷನ್ ಇತ್ತು, ಪ್ರತಿಯೊಂದನ್ನು ಕೊಟ್ಟೆ. ಹಿಂಗೆ ತಕ್ಷಣ ಸುಲಭ ಇಲ್ಲ ವೀಸಾ ತೊಗೊಳ್ಳೋದು. ಭಾರತ ದೇಶದ ಪಾಸ್ಪೋರ್ಟ್ಗೆ ಅಷ್ಟು ಸುಲಭ ಇಲ್ಲ. ಈಗ ಈ ವರ್ಷ ಸಿಂಗಾಪುರು ಪ್ರಪಂಚದ ಅತ್ಯಂತ ಶಕ್ತಿಯುತ ಪಾಸ್ಪೋರ್ಟ್. ಸಿಂಗಾಪುರ್ ಪಾಸ್ಪೋರ್ಟ್? ಹೌದು. ಸಿಂಗಾಪುರ್ ಪಾಸ್ಪೋರ್ಟಲ್ಲಿ ನೀವು 195 ದೇಶಕ್ಕೆ ಡೈರೆಕ್ಟಾಗಿ ಕಾಲಿಡ್ಬೋದು ವೀಸಾ ತೊಗೊಳ್ಳದೆ. ನೀವು ಅಕ್ಕಪಕ್ಕದ ಮನೆಗೆ ಹೋದಂಗೆ ಯಾವ ದೇಶಕ್ಕೆ ಬೇಕಾದ್ರೂ ನೀವು ಬರೀ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ ನಿಮ್ಮದು. 195 ದೇಶ. USA 8ನೇ ಪೊಸಿಷನಿಗೆ ಬಂದಿದೆ. ಅದು ಬಿಟ್ಟರೆ ಕೆಲವೆಲ್ಲ ಈಗ 2ನೇ ಪೊಸಿಷನಲ್ಲಿ 2-3 ದೇಶ ಇದೆ, 3ನೇ ಪೊಸಿಷನಲ್ಲಿ 2-3 ದೇಶ ಇದೆ, ಕೆಲವು ಯುರೋಪಿಯನ್ ದೇಶಗಳು ಜಾಸ್ತಿ. ಬಟ್ ಜಗತ್ತಿನ ಅತ್ಯಂತ ಪ್ರಭಾವಿ ಪಾಸ್ಪೋರ್ಟ್ ಅಂದರೆ ಇವತ್ತಿನ ಮಟ್ಟಕ್ಕೆ ಈ ವರ್ಷಕ್ಕೆ 2024ಕ್ಕೆ ಸಿಂಗಾಪುರ್. ನಾಟ್ US? ಇಲ್ಲ, 8ನೇ ಸ್ಥಾನದಲ್ಲಿದೆ ಅಮೆರಿಕಾ. ಓಕೆ. ಸೊ ವೀಸಾ ಭಾರತೀಯರಿಗೆ ವೀಸಾ ಸಮಸ್ಯೆ ಯಾಕಾಗತ್ತೆ ಅಂದರೆ ನಮ್ಮದು ಡಿಪ್ಲೊಮ್ಯಾಟಿಕ್ ಟೈಸ್ ಅಂತ ಏನು ಹೇಳ್ತೀವಿ, ಅದನ್ನು ತುಂಬ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಹೆಂಗೆ ಅಂದರೆ ಈಗ ಸ್ನೇಹ, ಈಗ ನಮ್ಮದು ರಾಜತಾಂತ್ರಿಕ ಸಂಬಂಧಗಳು. ಹೌದು, ಆ ಸಂಬಂಧ ಇಲ್ಲದೆ ಈಗ ನಿಮ್ಮದು ಸ್ನೇಹ ಇದೆ. ಪರಮೊರೆ ಹೇಗಿದ್ರೆ ಏನಾದ್ರು ಈ ಥರ ಒಂದು ಫೋನ್ ಮಾಡಿದ್ರೆ ನೀವು ಕನೆಕ್ಟ್ ಆಗಿರೋದ್ರಿಂದ ರೆಸ್ಪಾಂಡ್ ಮಾಡ್ತೀರಾ. ಕನೆಕ್ಟ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ಕನೆಕ್ಟ್ ಆಗಬೇಕಾದ್ರೆ ಸಾಕಷ್ಟು ಬೇರೆ ಇಶ್ಯೂಸ್ ಇರುತ್ತೆ. ಆ ಒಂದು ಸ್ಪೈಡರ್ಸ್ ವೆಬ್ ಥರ ಪ್ರತಿಯೊಂದನ್ನು ಅದನ್ನು ಭೇದಿಸಿ ಹೋಗೋಷ್ಟೊತ್ತಿಗೆ ಟೈಮ್ ತೊಗೊಳುತ್ತೆ. ಸೊ ಈಗ ಸದ್ಯಕ್ಕೆ 66 ದೇಶದ ಜೊತೆಗೆ ಒಳ್ಳೆ ಸಂಬಂಧ ಇದೆ. ವೀಸಾ ಆನ್ ಅರೈವಲು, ವೀಸಾ ಫ್ರೀ 2 ಆಪ್ಷನ್ ಇದೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ದೇಶಕ್ಕೂ ನೀವು ವೀಸಾನ ಸಪ್ರೇಟಾಗಿ ಅಪ್ಲೈ ಮಾಡಬೇಕು. ಪ್ರತಿ ದೇಶಕ್ಕೂ ತನ್ನದೇ ಆದ ರೀತಿಯ ಫೋಟೋನ ಕೊಡಬೇಕು, ಡಾಕ್ಯುಮೆಂಟೇಷನ್ ಕೊಡಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಐಟನರಿ ಅಂತ ಹೇಳ್ತೀವಿ. ಐಟನರಿ ಅಂದರೆ ನೀವು ಆ ದೇಶಕ್ಕೆ ಹೋಗಿ ಏನು ಮಾಡ್ತೀರಾ, ಎಷ್ಟು ದಿವಸಕ್ಕೆ ಬೇಕು, ಅಲ್ಲಿಯ ಹೋಟೆಲ್ ಬುಕ್ಕಿಂಗು ಮತ್ತು ಇನ್ಶೂರೆನ್ಸು. ಅಂದರೆ ಅಲ್ಲೇನಾದ್ರು ನಿಮ್ಗೆ ತೊಂದರೆ ಆದರೆ ಆ ದೇಶದ ಮೇಲೆ ಜವಾಬ್ದಾರಿ ಬರಬಾರ್ದು. ಸೊ ನೀವು ಆ ಇನ್ಶೂರೆನ್ಸ್ನ ಕೊಡಬೇಕಾಗತ್ತೆ, ವಿಮೆ ಮಾಡಿಸಿ ಹೋಗಿರಬೇಕು. ಅಟ್ಲೀಸ್ಟ್ ನಿಮಗೆ ಒಂದು $250,000 ಅಂದರೆ ಹತ್ತಿರ 50 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಇದ್ದರೆ ಒಳ್ಳೆಯದು ಪ್ರತಿ ದೇಶಕ್ಕೂ ಹೋದಾಗ. ಯಾಕಂದರೆ ಬೇರೆ ದೇಶಗಳಲ್ಲಿ ಅಥವಾ ಯುರೋಪ್ ದೇಶಗಳಲ್ಲಿ ಮೆಡಿಕಲ್ ಖರ್ಚು ತುಂಬ ಜಾಸ್ತಿ. ನಾವು ಅಂದ್ಕೊಂಡಂಗಲ್ಲ. ಈಗ ನಮ್ಮಲ್ಲಿ ಏನೋ ಒಂದು ಗಾಯ ಆಯಿತು ಅಂದರೆ ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಒಂದು $100 ಕೊಟ್ಟರೆ ಟಿಂಚರ್ ಹಾಕಿ ರೆಡಿ ಮಾಡಿ ಕಳಿಸ್ಬಿಡ್ತೀವಿ. ಏನಾದರೂ ತೊಂದರೆ ಆಯಿತು, ಯಾವ ಕ್ಷಣದಲ್ಲಿ ಯಾವ ಮನುಷ್ಯನಿಗೆ ಏನು ಬೇಕೋ ಆಗ್ಬೋದು. ಅಲ್ಲೊಂದು ಆಕ್ಸಿಡೆಂಟ್ ಆಯಿತು, ಅಥವಾ ಇಲ್ಲೊಂದು ಪಾಸ್ಪೋರ್ಟ್ ಕಳೆದೋಯ್ತು, ಅಥವಾ ಮಗದೊಂದಾಯಿತು, ಏನೇ ಆದ್ರೂ ಒಂದು ಕವರೇಜ್ ಬೇಕು. ಒಂದು ಹುಷಾರ್ ತಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೂ ನಿಮಗೆ ಖರ್ಚು ಅಷ್ಟು ಸುಲಭ ಆಗಲ್ಲ, ಅಲ್ಲೆಲ್ಲ ದೊಡ್ಡ ಬಿಲ್ಲೇ ಬರುತ್ತೆ. ಸೊ ಇನ್ಶೂರೆನ್ಸ್ ಕರೆಕ್ಟಾಗಿ ಇಟ್ಕೊಂಡು ಹೋಗಬೇಕು. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಅರ್ಧ ಜನಗಳು ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗೋದೇ ಆ ಪ್ರೋಸೆಸ್ಸು. ಆ ಡಾಕ್ಯುಮೆಂಟೇಷನ್ ಕೊಡಬೇಕು ಮೇನ್. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೀವು ವಾಪಸ್ ಬರೋದಕ್ಕೆ ಅರ್ಹರು ಅನ್ನಷ್ಟು ದುಡ್ಡು ತೋರಿಸ್ಬೇಕು. ಯಾಕೆಂದರೆ ಇಂಡಿಯನ್ಸ್ ಕಂಡ್ರೆ ಸಾಕಷ್ಟು ಜನಕ್ಕೆ ಜಗತ್ತಲ್ಲಿ ಡೌಟ್ ಇದೆ. ಈಗ ಇತ್ತೀಚೆಗೆ ಶಾರುಖ್ ಖಾನ್ ಒಂದು ಪಿಕ್ಚರ್ ನೋಡಿರಬೇಕು, ಡಂಕಿ ಅಂದ್ಬಿಟ್ಟು. ಡಂಕಿ ನಾನು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅವ್ರು ತೋರಿಸಿದಾರಲ್ಲ, ಅದನ್ನು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದೇನೂ ಅಲ್ಲ ಪಿಕ್ಚರು, ಅದಕ್ಕಿಂತ 10 ಪಟ್ಟು ನೋಡಿದ್ದೀನಿ ಕಣ್ಣಾರೆ ನಾನು. ಏನು ಮಾಡ್ತಾರೆ ಅಂದರೆ, ಇದಕ್ಕಿಂತ ಮುಂಚೆ ನಾನು ಶುರುಲಿ ರಷ್ಯಾಗೆ ಹೋದಾಗ ಅದಾದಮೇಲೆ ಉಜ್ಬೇಕಿಸ್ತಾನ್ ಅಂತ ಒಂದು ದೇಶಕ್ಕೆ ಕಾಲಿಟ್ಟಿದ್ದೆ. ಉಜ್ಬೇಕಿಸ್ತಾನ್ ದೇಶಕ್ಕೆ ಕಾಲಿಟ್ಟಾಗ ಅಲ್ಲಿ ಒಂದು ಹಾಸ್ಟೆಲಲ್ಲಿ ಸಂಪೂರ್ಣವಾಗಿ ಒಂದು ಜನ ತುಂಬ್ಕೊಂಡ್ಬಿಟ್ಟಿದ್ರು ಕೋವಿಡ್ ಟೈಮಲ್ಲಿ. ಪಾಕಿಸ್ತಾನ್ ಜನ, ಬಾಂಗ್ಲಾದೇಶಿ ಜನ ಮತ್ತು ಉತ್ತರ ಭಾರತ ಜನ, ಎಸ್ಪೆಷಲಿ ಪಂಜಾಬೀಸ್ ಜಾಸ್ತಿ. ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಇವರೆಲ್ಲ ಡಂಕೀಸ್. ಅವ್ರಿಗೊಬ್ಬ ಏಜೆಂಟ್ ಇರ್ತಾನೆ. ಆ ಏಜೆಂಟ್ಗೆ ಫಿಕ್ಸ್ ಆಗಿರ್ತಾರೆ 16 ಲಕ್ಷ, 18 ಲಕ್ಷ, 25 ಲಕ್ಷ, 30 ಲಕ್ಷ ಅಂತ ಫಿಕ್ಸ್ ಆಗಿರ್ತಾರೆ ಅವರ ರೇಟ್ ಪ್ರಕಾರ. ಆ ಏಜೆಂಟ್ದು ಜವಾಬ್ದಾರಿ ಏನಂದರೆ, ಅವ್ರೇನು ದುಡ್ಡು ಕೊಡಲ್ಲ, ಇವರೇನು $1 ಕೊಟ್ಟಿರಲ್ಲ ಬಂದಿರೋರು. ಏಜೆಂಟು ರೂಟ್ ಪ್ಲ್ಯಾನ್ ಮಾಡ್ತಾನೆ. ಇಷ್ಟು ಜನಕ್ಕೂ ರೂಟ್ ಪ್ಲ್ಯಾನ್ ಮಾಡ್ತಾನೆ, ಒಂದು ಬಂಚ್ ಜನಕ್ಕೆ, ಹಿಂಗೆ ಹೋಗೋಣ ಅಂತ. ಆ ಟೈಮಲ್ಲಿ ಉಜ್ಬೇಕಿಸ್ತಾನು ಇಂಡಿಯಾಗೆ ವೀಸಾ ಈಸಿ ಇತ್ತು. ಉಜ್ಬೇಕಿಸ್ತಾನಿಂದ ಅವ್ರ ಪ್ಲಾನ್ ಏನಿತ್ತು ಅಂದರೆ, ಸರ್ಬಿಯಾ ಅಂತ ಒಂದು ದೇಶ ಇದೆ. ಸರ್ಬಿಯಾ ಆವಾಗ 5 ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ವೀಸಾ ಆನ್ ಅರೈವಲ್ ಕೊಡ್ತಾಯಿದ್ರು. ಅಂದರೆ ಏನು ಪ್ರಶ್ನೆ ಕೇಳ್ತಾ ಇರಲ್ಲ, ಹೋದರೆ ಸ್ಟ್ಯಾಂಪಾಗಿ ಒಳಗೆ ಕಳಿಸಿರೋರು. ನಾನು ಕೂಡ ಹೋಗಿದ್ದೀನಿ ಉಜ್ಬೇಕಿಸ್ತಾನಿಂದ. ಇವ್ರುಗಳು ಏನು ಮಾಡ್ತಾರೆ ಅಂದರೆ, ಈ ಥರ ಸರ್ಬಿಯಾ ಯುರೋಪ್ ದೇಶಕ್ಕೆ ಬಾರ್ಡ್ರಲ್ಲಿರುವಂತಹ ದೇಶಗಳಿಗೆ ಬೇರೆ ರೂಟ್ಗಳ ಮೂಲಕ ಜಂಪ್ ಮಾಡ್ತಾರೆ. ಅದಕ್ಕೆ ಡಂಕಿ ಅಂತ ಕರೆಯೋದು ಅಥವಾ ಡಾಂಕಿ ಅಂತ ಕರೆಯೋದು. ಹಾರೋದನ್ನು ಜಿಗಿಯೋದು ಒಂದು ಕಡೆಯಿಂದ ಇನ್ನೊಂದು ರೂಟ್ ಪ್ಲಾನ್ ಮಾಡ್ತಾರೆ. ಫೈನಲಿ ಇವ್ರ ಡೆಸ್ಟಿನೇಷನು ಎಲ್ಲ USA ಆಗಿರುತ್ತೆ ಅಥವಾ ಯುರೋಪ್ ಆಗಿರುತ್ತೆ. ಬಾರ್ಡ್ರಲ್ಲಿ ಎಲ್ಲೇ ಸಿಗಾಕೊಂಡು ಬಾರ್ಡರ್ ಪೊಲೀಸ್ ಹತ್ರ ಸಿಗಾಕೊಂಡ್ರು ಮುಖಾಮುಖಿ ಹೊಡೆದಾಕ್ತಾರೆ ಪೊಲೀಸು, ದೇಶಕ್ಕೆ ಇಲ್ಲಿಗಲ ಕಾಲಿಡ್ತಾ ಇದ್ದೀರಾ ಅಂತ.
ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಹೆಂಗಾರು ಇಲ್ಲಿಗಲ್ ರೂಟಲ್ಲಿ ದೇಶಕ್ಕೆ ಹೋಗಿ ಸರೆಂಡರ್ ಆಗಿಬಿಡೋದು. ಸರ್ ನಮ್ಮ ದೇಶದಲ್ಲಿ ನಮಗೆ ತೊಂದರೆ ಆಗ್ತದೆ, ನಮ್ಮ ಜೀವಕ್ಕೆ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಲಾಯರ್ ಸೆಟ್ ಮಾಡಿರ್ತಾರೆ ಇವ್ರಿಗೆ. ಏಜೆಂಟ್ಸು ಅವ್ರಿಗೆ ಲಾಯರ್ ಸೆಟ್ ಮಾಡಿರ್ತಾರೆ. ಆ ಲಾಯರ್ ಇವ್ರನ್ನ ಕರ್ಕೊಂಡು ಹೋಗಿ ಕೋರ್ಟ್ ಹತ್ರ ಪ್ರೆಸೆಂಟ್ ಮಾಡ್ತಾರೆ. ಮೆಜಿಸ್ಟ್ರೇಟ್ ಏನು ಮಾಡ್ತಾರೆ, ಹೇಳು ಏನಕ್ಕೆ ಬಂದೆ ಅಂತ ಕೇಳ್ತಾರೆ. ಇಲ್ಲ ಸರ್ ನನ್ನ ದೇಶದ ಈಗ ನಮ್ಮ ದೇಶದಲ್ಲಿ ಆ ಟೈಮಲ್ಲಿ ಏನು ಗಲಾಟೆ ಇರುತ್ತಲ್ಲ ಆ ಗಲಾಟೆ ಇಟ್ಕೋತಾರೆ. ಈಗ ಒಂದು ಟೈಮಲ್ಲಿ ಫಾರ್ಮರ್ಸ್ ಗಲಾಟೆ ನಡೀತಾ ಇತ್ತು ಡೆಲ್ಲಿಲಿ. ಸರ್ ನಾನು ಫಾರ್ಮರು, ನಾನು ಪ್ರೊಟೆಸ್ಟ್ ಮಾಡ್ತಾಯಿದ್ದೆ, ನನ್ನ ಅರೆಸ್ಟ್ ಮಾಡಿ ಸಾಯಿಸ್ಬಿಡ್ತಾರೆ ಸರ್, ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅಂತ ಹೇಳೋದಲ್ಲಿ ಹೋಗ್ಬಿಟ್ಟು. ಈ ಥರ ಹೇಳಿ ಸಾಕಷ್ಟು ಜನ ಒಳಗೂ ಹೋಗಿದ್ದಾರೆ, ಸಾಕಷ್ಟು ಜನ ಒದೆ ತಿಂದು ವಾಪಸ್ ಡಿಪೋರ್ಟ್ ಕೂಡ ಆಗಿದ್ದಾರೆ, ಆಚೆ ಬಿಸಾಕಿದ್ದಾರೆ, ವಾಪಸ್ ಇಂಡಿಯಾಗೆ ನೆಕ್ಸ್ಟ್ ಫ್ಲೈಟ್ ಹಚ್ಬಿಡ್ತಾರೆ. ಇದು ಬಹಳ ತಲೆ ಬಗ್ಸುವಂತಹ ಕೆಲಸ. ನೀವು ಕೇಳಿದ್ರಲ್ಲ ಯಾಕೆ ನಮಗೆ ವೀಸಾ ಅಷ್ಟು ಸುಲಭವಾಗಿ ಸಿಗಲ್ಲ ಅಥವಾ ಯಾಕೆ ಜಾಸ್ತಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇಲ್ಲ ಬೇರೆ ದೇಶ ಜೊತೆಗೆ ಅಂದರೆ ಇದೇ ಕಾರಣಕ್ಕೆ. ಸರ್ಬಿಯಾ ವೀಸಾ ಕ್ಯಾನ್ಸಲ್ ಮಾಡ್ತು ಅವತ್ತಿಂದ. ಮೊದಲು 5 ವರ್ಷ ಮೊದಲಿತ್ತು. ಹೌದು, ಫ್ರೀ ಎಂಟ್ರಿ. ಅಲ್ಬಾನಿಯಾ ಅಂತ ಇನ್ನೊಂದು ದೇಶ ಇದೆ, ಅದು ಯುರೋಪ್ ಪಕ್ಕ ಇರೋದು, ಅದು ಕ್ಯಾನ್ಸಲ್ ಮಾಡ್ತು. ಇನ್ನು ಸಾಕಷ್ಟು ದೇಶಗಳು ಕ್ಯಾನ್ಸಲ್ ಮಾಡ್ತು. ಯಾಕೆಂದರೆ ಭಾರತೀಯರು ಎಸ್ಪೆಷಲಿ ಫೇಮಸ್ ಫಾರ್ ಡಂಕಿ, ಅಂದರೆ ಅಕ್ರಮ, ಎಸ್ಪೆಷಲಿ ನಾರ್ತ್ ಇಂಡಿಯನ್ಸು ತುಂಬಾ ಯಾವ ಥರ ಅಂದರೆ ಅವರೆಲ್ಲ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡಬೇಕು ಅಥವಾ ಇನ್ನೊಂದೇನೋ ಕೆಲಸ ಮಾಡಬೇಕು ಅನ್ನೋದು. ಕರೆಕ್ಟ್ ರೂಟ್ ಇದೆ ಎಲ್ಲದಕ್ಕೂ. ನೀವು ಹೋಗಬೇಕು ಅಂತಿದ್ರು ನಿಮ್ಮ ಪಾಸ್ಪೋರ್ಟ್ ಹಿಸ್ಟ್ರಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಅದಕ್ಕೆ 5-6 ವರ್ಷ 10 ವರ್ಷ ಟೈಮ್ ಬೇಕಾಗುತ್ತೆ. ಆದರೆ ಅದು ಅಷ್ಟು ಪೇಷನ್ಸ್ ಯಾರಿಗೂ ಇಲ್ವಲ್ಲ. ನಾನು ನಾಳೆ ಬೆಳಗ್ಗೆ US ಅಲ್ಲಿ ಇರಬೇಕು, ಕೆಲಸ ಮಾಡಬೇಕು ಅಷ್ಟೇ, ಶಾರ್ಟ್ಕಟ್. ಅದಾದಮೇಲೆ ಏನು ಮಾಡ್ತಾರೆ, ದುಡ್ಡು ಒಂದ್ಸಲಿ ನೀವು ಅಲ್ಲಿ ಅಸೈಲಮ್ ಅಂತ ಹಾಕ್ತಾರೆ. ಆ ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾನೆ, ನೀ ಎಲ್ಲಿ ಸಿಗಾಕೊಂಡಿದ್ಯಾ ಈ ಜಾಗದಿಂದ 6 ತಿಂಗಳು ಎಲ್ಲೂ ಆಚೆ ಹೋಗಿಲ್ಲ ಅಂತ ಹೇಳ್ತಾನೆ. ಅವನ ಕಾಲ್ಗೊಂದು ಬೇಡಿ ಹಾಕ್ತಾರೆ. ಅಂದರೆ ಬೇಡಿ ಅಂದರೆ ಕಟ್ಟಾಕಿರೋ ಬೇಡಿ ಅಲ್ಲ, ಅದು ಒಂಥರ ಡಿಜಿಟಲ್ ಬೇಡಿ. ಅವ್ನು ಎಲ್ಲಿ ಹೋದ ಅಂತ ಲೊಕೇಶನ್ ಟ್ರ್ಯಾಕ್ ಆಗ್ತಿರುತ್ತೆ. ಸೊ ಅವ್ನಿಗೆ ಕೊಟ್ಟಿರೋಂತಹ ಲೊಕೇಶನಿಂದ ದೂರ ಹೋಗಂಗಿಲ್ಲ, ಅವನು ಅದೇ ವಿಸಿನಿಟಿಲಿ ಅವ್ನು ಓಡಾಡಬೇಕು. ಸೊ ಈ ಥರ ಮಾಡಿಬಿಟ್ಟು ಅವನನ್ನು ಬಿಡ್ತಾರೆ. 6 ತಿಂಗಳ ನಂತರ ಅವನಿಗೆ ಕೆಲಸ ಮಾಡುವಂಥ ಅವಕಾಶ ಕೊಡ್ತಾರೆ. ಸೊ ಅದೇ ಥರ ಒಂದೊಂದೇ ಸ್ಟೆಪ್ ಆಗಿ ಸಾಕಷ್ಟು ಜನ ಹಿಂದಿನ ಕಾಲದಲ್ಲಿ ತುಂಬ ಜನ ಆ ಥರ ಪರ್ಮನೆಂಟ್ ಸಿಟಿಸನ್ಸ್ ಆಗಿದ್ದಾರೆ ಆ ದೇಶದ್ದು, ಡಂಕಿಗಳಾಗಿ ಹೋಗಿ. ಆದರೆ ಇವಾಗ ತುಂಬ ಕಷ್ಟ ಇದೆ ಸಿಚುವೇಶನ್ನು, ಮುಂಚೆ ಥರ ಇಲ್ಲ. ಎಲ್ಲರೂ ಬಾರ್ಡರ್ಸ್ ಕಟ್ ಮಾಡಿದ್ದಾರೆ, ಇಂಡಿಯನ್ಸ್ಗೆ ವೀಸಾ ತುಂಬ ಟಫ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಜವಾಗ್ಲೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇದೆ, ಆಸಕ್ತಿ ಇದೆಯಲ್ಲ. ಈಗ ನಮ್ಮಂಥವ್ರು ನಿಮ್ಮಂಥವ್ರು ಯಾರು ಜೆನ್ಯುನ್ ಪಾಸ್ಪೋರ್ಟ್ ಹೋಲ್ಡರ್ಸು, ಅವ್ರಿಗೂ ಕೂಡ ಅಷ್ಟೇ ಸ್ಕ್ರೂಟಿನಿ ಆಗುತ್ತೆ, ಅವ್ರಿಗೂ ಕೂಡ ಅಷ್ಟೇ ಪ್ರಾಬ್ಲಮ್ಸು, ಕೆಲವು ಸಲ ಅವಮಾನಗಳಾಗುತ್ತೆ. ಇಂಡಿಯನ್ ಅಂದರೆ ಚೀಪ್ ಇಂಡಿಯನ್ಸ್ ಥರ ನೋಡ್ತಾರೆ, ಒಂಥರ ನೀವು ವ್ಯಾಲ್ಯೂ ಕೊಡಲ್ಲ. ಇದಕ್ಕೆಲ್ಲ ಕಾರಣ ಹಿಂದೆ ಆಗಿರೋ ಅನುಭವಗಳು. ಈಗ ಕಾಂಬೋಡಿಯಾ ಮತ್ತು ವಿಯೆಟ್ನಾಂ ಮಧ್ಯ ಒಂದು ಬಾರ್ಡರ್ ಇದೆ. ಆ ಬಾರ್ಡ್ರ್ ಮಧ್ಯೆ ನಾನು ಹೋಗಬೇಕಾದ್ರೆ ನನ್ನ ಹತ್ರ ಕಾಂಬೋಡಿಯಾ ವೀಸಾ ಇತ್ತು, ವಿಯೆಟ್ನಾಂ ವೀಸಾ ಕೂಡ ಇತ್ತು. ವಿಯೆಟ್ನಾಂ ಟ್ರಿಪ್ ಮುಗಿಸ್ಕೊಂಡು ಕಾಂಬೋಡಿಯಾಗೆ ಲ್ಯಾಂಡ್ ಬಾರ್ಡ್ರಲ್ಲಿ ಎಂಟರ್ ಆಗೋಣ ಅಂತ ಅಂದ್ಕೊಂಡೆ. ಫ್ಲೈಟ್ ತೊಗೊಳ್ಬೋದಿತ್ತು, ಬಟ್ ಗಡಿಯಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದಿದೆಯಲ್ಲ, ಮಜಾ ಬೇರೆ. ಸೊ ಆ ಗಡಿ ಪ್ರದೇಶ ಅರ್ಥ ಮಾಡ್ಕೋಬೋದು, ಆ ಗಡಿ ಪ್ರದೇಶದಲ್ಲಿ ಹೆಂಗಿದೆ ಅಂತ. ಹೋಗಬೇಕಾದ್ರೆ ಬಿಡಲಿಲ್ಲ ಅವನೊಳಗೆ. ನಮ್ಮನ್ನ ಕಾಂಬೋಡಿಯಲ್ಲಿ ಗಲಾಟೆ ಮಾಡಿದ್ದೀನಿ ನಾನು, ಆಲ್ಮೋಸ್ಟ್ 1 hour ಗಲಾಟೆ ಮಾಡಿದ್ದೀನಿ ಇಮಿಗ್ರೇಷನ್ ಜೊತೆಗೆ. ಎಲ್ಲರಿಗೂ ತೋರಿಸು, $1000 ತೋರಿಸು ಅಂತ ಹೇಳ್ತಾನೆ. $1000 ಅಂದರೆ ಕ್ಯಾಶಲ್ಲಿ ತೋರಿಸ್ಬೇಕಂತ ಅವನಿಗೆ. 1 ಲಕ್ಷ ಕ್ಯಾಶಲ್ಲಿ ತೋರಿಸು ಅಂತ ಹೇಳ್ತಾನೆ. 1 ಲಕ್ಷ ಜೋಬಲ್ಲಿ ಕ್ಯಾಶ್ ಇಟ್ಕೊಂಡು ಯಾರು ಓಡ್ತಾರೆ? ಟ್ರಾವೆಲರ್. ಈಗ ನಾನು ಟ್ರಾವೆಲರು, ಬಾರ್ಡರ್ ಝೋನಲ್ಲಿ ಓಡ್ತಾ ಇದ್ದೀನಿ ಅಂದರೆ ಎಷ್ಟು ಬೇಕೋ ಲಿಮಿಟೆಡ್ ಆಗಷ್ಟೇ ದುಡ್ಡು ಇಟ್ಕೊಳ್ಳೋದು. ಯಾಕೆಂದರೆ ಏನಾದ್ರು ತೊಂದರೆ ಆಯಿತು ಅಂದರೆ, ಯಾರು ಕಳ್ತನ ಮಾಡೋದು ಅಂದರೆ ಏನು ಕತೆ ಅಲ್ಲ. ವೀಸಾ ಇದ್ರೂ ಸಾಕಷ್ಟು ಸರಿ ಇಮಿಗ್ರೇಷನ್ ಡಿಸೈಡ್ ಮಾಡುತ್ತೆ ನಿಮ್ಮನ್ನ ಒಳಗೆ ಬಿಡಬೇಕಾ ಬಿಡಬಾರ್ದು ಅಂತ. ಸೊ ಈ ಜಗಳ ಪ್ರತಿ ಸಲ ನಡೆಯುತ್ತೆ, ಎಸ್ಪೆಷಲಿ ಲ್ಯಾಂಡ್ ಬಾರ್ಡರ್ಸಲ್ಲಿ. ಅಗೇನ್ ಇದು ಇಂಡಿಯನ್ ರೆಪ್ಯುಟೇಷನ್. ಅದರ ನಾನು ಹೋಗೋ 15 ದಿವಸದಿಂದ ಇಂಡಿಯಾ ಮತ್ತು ಪಾಕಿಸ್ತಾನವರು ಏನೋ ಜಗಳ ಮಾಡಿಕೊಂಡು ಬಾರ್ಡರಲ್ಲಿ ಕಿರಿಕ್ ಮಾಡಿರ್ತಾರೆ. ಸೊ ಆ ಕಿರಿಕಿನ ನಮ್ಗೆ ಎಫೆಕ್ಟ್ ಆಗುತ್ತೆ, ಬೇರೆ ಟ್ರಾವೆಲರ್ಸ್ಗೆ. ಮುಂದೆ ಬರೋರಿಗೆ ತೊಂದರೆ ಅಲ್ಲ, ಹಂಗೆ ತಾನೇ ಆಗೋದು. ನಾವು ಮಾಡಿರೋ ತೊಂದರೆ. ಇವತ್ತು ಪ್ರಕೃತಿನ ನಾವು ಹಾಳು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಇಲ್ಲ. ನೀರನ್ನು ನಾವು ಇವತ್ತು ಹಾಳು ಮಾಡಿದ್ರೆ ಮುಂದಿನ ಜನ್ರೇಷನ್ ನೀರಿರಲ್ಲ. ಆಲ್ರೆಡಿ ಗೊತ್ತಾಗ್ತಾ ಇದ್ದಾರೆ ನಮಗದು. ನಮ್ಮ ನಿರ್ಣಯಗಳು, ನಮ್ಮ ಆ್ಯಕ್ಷನ್ನು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಜನಕ್ಕೆ 1 ವಾರದಲ್ಲಾಗ್ಬೋದು, 1 ತಿಂಗಳಲ್ಲಾಗ್ಬೋದು, 1 ವರ್ಷದಲ್ಲಾಗ್ಬೋದು. ಇವಾಗ ಅಂಟಾರ್ಟಿಕಾ ಅಲ್ಲಿ 50 ಡಿಗ್ರಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿರೋ ಐಸ್ ಕರ್ಗೋದ್ರೆ ಇಡೀ ಸಮುದ್ರ ಏನಂತಾರೆ, ಅದು ಫುಲ್ ಎಲ್ಲ ಕಡೆ ಜಿಗಿದ್ರೆ ಎಲ್ಲ ಮುಳುಗೋಗ್ಬಿಡ್ತೀವಿ ಒಂದೇ ಸಲ. ಸೊ ಈ ಥರ ನಮ್ಮ ನಡವಳಿಕೆ ಅಥವಾ ನಮ್ಮ ನಡತೆ ಅಥವಾ ಪ್ರತಿಯೊಂದು ವಿಷಯದಲ್ಲೂ ನೆಕ್ಸ್ಟ್ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಆ ರೀತಿ ಬಹಳ ಎಫೆಕ್ಟ್ ಆಯಿತು ನನಗೆ. ಅವತ್ತೊಂದು ದಿವಸ ಜಗಳ ಮಾಡಿ ನನಗೆ 7 ದಿವಸಕ್ಕೆ ಪರ್ಮಿಷನ್ ಕೊಟ್ಟರು. ನನ್ನ ಹತ್ರ 30 ದಿವಸದ ವೀಸಾ ಇತ್ತು, ಆದರೆ ನನಗೆ ಸ್ಟ್ಯಾಂಪ್ ಕೊಟ್ಟಿದ್ದು ಬರೀ 7 ದಿವಸಕ್ಕೆ. ಸೊ ಈ ಥರ ಯಾಕೆ ಅನುಭವಿಸ್ಬೇಕು ನಾವು ಪಾಸ್ಪೋರ್ಟನ್ನು ಅದಕ್ಕೆ ಸದಾ ಕ್ಲೀನಾಗಿ ಇಟ್ಕೋಬೇಕು. ಯಾವತ್ತು ಎಲ್ಲ ಟ್ರಾವೆಲರ್ಸ್ಗೂ ಒಂದು ವಿಷಯ ಹೇಳ್ತೀನಿ, ಏನಪ್ಪ ಅಂದರೆ ನಿಮಗೆ 30 ದಿವಸ ವೀಸಾ ಕೊಟ್ಟಿದ್ರೆ 29 ದಿವಸ ದೇಶದಿಂದ ಆಚೆ ಬರಬೇಕು, ಅಥವಾ 30ನೇ ದಿವಸನೂ ಆಚೆ ಬರಬೇಕು. ಕೆಲವು ಸಲ 30ನೇ ದಿವಸ ಏನಾದ್ರು ಪ್ರಾಬ್ಲಮ್ ಆದರೆ ಬರೋಕ್ಕೆ ಆಗದೇ ಇದ್ದರೆ 1 ದಿವಸ ಮುಂಚೆ ಬರೋದು ಬೆಟ್ರು. ಯಾಕೆಂದರೆ ಒಂದು ಸರಿ ನಿಮ್ಮ ಪಾಸ್ಪೋರ್ಟ್ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ಬಿತ್ತು ಅಂದರೆ ಅದನ್ನು ಇಡೀ ವಿಶ್ವ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಈಗೆಲ್ಲ ಡಿಜಿಟಲ್ ಕಾಲ, ಎಲ್ಲ ಗೊತ್ತಿರುತ್ತೆ. ನೀವು ಎಲ್ಲೆಲ್ಲಿ ಹೋದ್ರಿ, ಏನೇನು ಮಾಡಿದ್ರಿ ಅಂತ ಪ್ರತಿಯೊಬ್ಬ ಪಾಸ್ಪೋರ್ಟ್ ಇಮಿಗ್ರೇಷನ್ ಆಫೀಸರ್ಗೂ ಗೊತ್ತಿರುತ್ತೆ ದೇಶದವ್ರಿಗೆ. ನೀವು ನೆಕ್ಸ್ಟ್ ವೀಸಾ ಕೊಡಲ್ಲ ನಿಮಗೆ. ಡಂಕಿ ಆದರೆ ಬದುಕು ಬರಲ್ಲ. ಕೆಲವು ಸಲ ಶೂಟ್ ಮಾಡ್ಬೋದು ಬಾರ್ಡರ್ ಹಾಕೋದ್ರೆ, ಶೂಟ್ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಇದೆ. ಏನು ಬೇಕೋ ಮಾಡ್ಬೋದು. ಈಗ ಬಾಂಗ್ಲಾದೇಶದಿಂದ ಇಂಡಿಯಾ ಬರಬೇಕು ಅಥವಾ ಪಾಕಿಸ್ತಾನದಿಂದ ಇಂಡಿಯಾ ಬರಬೇಕು, ಇಲ್ಲಿಗಲ್ ಆದರೆ ಶೂಟ್ ಮಾಡ್ತಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಅದೇ ಥರ ಏನು ಬೇಕೋ ಆಗ್ಬೋದು.
ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಹೋಗೋಕೆ ಅವಶ್ಯಕತೆ ಇದೆಯಾ? ನಿಮ್ಮ ಜೀವಕ್ಕಿಂತ ನಿಮ್ಮ ಫ್ಯಾಮಿಲಿಗಿಂತ ದೊಡ್ಡದ ವಿಷಯಗಳು. ನ್ಯಾಯವಾಗಿ ಅದಕ್ಕೋಸ್ಕರ ಅರ್ಹತೆಯನ್ನು ಬೆಳೆಸ್ಕೊಂಡು ಹೋಗಿ ಅನ್ನೋದು ನನ್ನ ಅಭಿಪ್ರಾಯ. ಪಾಸ್ಪೋರ್ಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ಗೌರವ ಸಿಗುತ್ತೆ. ಹೌದು, ಗೌರವ ಸಿಗೋದು ನಮ್ಮ ನಡವಳಿಕೆಯಿಂದ. ಇವತ್ತಿಂದ ಶುರು ಮಾಡಿದ್ರೆ ಅದು ಮುಂದಕ್ಕೆ ಬದಲಾಗ್ಬೋದೇನೋ. ಸೊ ಆ ಥರ ಬಸ್ಸಲ್ಲಿ ಬರೋ ಪ್ಲಾನ್ ಮಾಡೋದು ಇಸ್ರೇಲ್ಗೆ ಹೋಗೋಣ ಅಂತ. ಬಸ್ಸಲ್ಲಿ ಬರ್ಬೇಕಾದ್ರೆ ಇಸ್ರೇಲ್ ಬರೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇಸ್ರೇಲ್ ವೀಸಾ ಆಫೀಸ್ಗೆ ಹೋಗಿ ರಿಕ್ವೈರ್ಮೆಂಟ್ಸ್ ಲಿಸ್ಟ್ ತೊಗೊಂಬಂದು 2 ದಿವಸದಲ್ಲಿ ಪ್ರಿಪೇರ್ ಮಾಡಿ 3ನೇ ದಿವಸ ಅಪ್ಲೈ ಮಾಡಿದೆ. ನಾನು 100% ಕೊಡಲ್ಲ ಅಂತ ಅಂದ್ಕೊಂಡೆ ಅಪ್ಲೈ ಮಾಡಿದ್ದು. ಆದರೆ ಡಾಕ್ಯುಮೆಂಟೇಷನ್ ಪರ್ಫೆಕ್ಟಾಗಿ ಕೊಟ್ಟಿದ್ದೆ. ಕರೆಕ್ಟಾಗಿ 4 ದಿವಸದಲ್ಲಿ ನಂಗೆ ವೀಸಾ ಬಂತು. ಎಲ್ರಿಗೂ ಆಶ್ಚರ್ಯ, 4 ದಿವಸದಲ್ಲಿ ಇಸ್ರೇಲ್ ವೀಸಾ ಬಂತ ನಿಮಗೆ, ಅದು ಈ ಟೈಮಲ್ಲಿ ಅಂತ ಬಂತು. ಬರ್ತಿದ್ದಂಗೆ ಟಿಕೆಟ್ ಬುಕ್ ಮಾಡಿದೆ 3 ಡೇಸ್ಗೆ. ಫಸ್ಟ್ ಟೈಮ್ ಇಲ್ಲಿಂದ ಭಾರತ ದೇಶದಿಂದ ನಮ್ಮ ಕ್ಯಾಪಿಟಲ್ ಆದ ನವದೆಹಲಿಗೆ ಹೋಗಿ, ನವದೆಹಲಿಯಿಂದ ಏರ್ ಇಂಡಿಯಾ ಫ್ಲೈಟ್ ಕೂಡ ಸ್ಟಾಪ್ ಮಾಡಿದರು. ರಾಕೆಟ್ಸ್ ತುಂಬ ಬರ್ತಾಯಿತ್ತು ಅನ್ನೋ ಉದ್ದೇಶಕ್ಕೆ. ಯಾಕೆಂದರೆ ಇರಾನ್ ಮತ್ತು ಲೆಬನಾನ್, ಹೆಜ್ಬುಲ್ಲಾ ಅಂತ ಏನು ಕರೀತಾರೆ, ಇರಾನ್ ಪ್ರಾಕ್ಸೀಸು ಅಥವಾ ಬೇರೆ ಬೇರೆ ಕಡೆ ಸಿರಿಯನ್ ಬಾರ್ಡರ್ಸಿಂದ, ಮತ್ತು ಹೂತೀಸ್, ಯೆಮೆನ್ ಅಂತ ದೇಶ ಇದೆಯಲ್ಲ. ಸೊ ನಿಮಗೆ ಗೊತ್ತಿರಬೇಕು, ಇಸ್ರೇಲ್ ದೇಶ ಒಂದು ಕರ್ನಾಟಕಕ್ಕೆ 4 ಇಸ್ರೇಲ್ ಹಾಕಿದ್ರೆ 1 ಕರ್ನಾಟಕದ ಕಾಲ್ಭಾಗ. 150 150 ಇಸ್ರೇಲ್ ಹಾಕಿದ್ರೆ 1 ಭಾರತ ದೇಶ. ಅಷ್ಟು ಚಿಕ್ಕದ ಜಾಗ. ಬಹಳ ಚಿಕ್ಕದಾದಂಥ ದೇಶ. ಒಂದು ಸ್ಟ್ರಿಪ್, ಒಂದು ಲೈನ್ ಥರ ಇದೆ ಮೇಲಿಂದ ಕೆಳಗಡೆವರೆಗೂ. ಕೆಳಗಡೆಯಿಂದ ಮೇಲ್ಗಡೆ ಅಥವಾ ಮೇಲ್ಗಡೆಯಿಂದ ಕೆಳಗಡೆ ಕೇವಲ 5 ಗಂಟೆಲಿ ಡ್ರೈವ್ ಮಾಡ್ಬಿಡ್ಬೋದು ನೀವು. ಬಾರ್ಡರ್ ಟು ಬಾರ್ಡರ್ ರೋಡ್ಸ್ ತುಂಬ ಚೆನ್ನಾಗಿದೆ. ಇಸ್ರೇಲ್ ಇಲ್ಲಿದೆ ಅಂದರೆ ಪ್ಯಾಲೆಸ್ಟೀನ್ ಇದೆ. ಇಸ್ರೇಲ್ ಒಳಗೇನೆ ಪ್ಯಾಲೆಸ್ಟೀನ್ ಇದೆ. ಎರಡು ಅಂದರೆ ಅಕ್ಕಪಕ್ಕ ಜಾಯಿಂಟ್ ಇಲ್ಲ. ಒಂದು ಗಾಜಾ, ಇನ್ನೊಂದು ವೆಸ್ಟ್ ಬ್ಯಾಂಕ್. ಸೊ ಈ ಸೈಡು ಮೆಡಿಟರೇನಿಯನ್ ಸಿ ಇದೆ. ಕೆಳಗಡೆ ಬಾರ್ಡರು ಈಜಿಪ್ಟು, ಬಲಭಾಗದ ಬಾರ್ಡರು ಜಾರ್ಡನ್ನು, ಮೇಲ್ಗಡೆ ಸಿರಿಯಾ, ಅದ್ರ ಪಕ್ಕ ಲೆಬನಾನ್. ಸೊ ಇದಿಷ್ಟು ದೇಶಗಳು ಮಿಡ್ಲ್ ಈಸ್ಟ್ ಮುಸ್ಲಿಂ ಕಂಟ್ರೀಸ್ನ ಮಧ್ಯೆ ಇರುವಂತಹ ಒಂದು ಯಹೂದಿ ದೇಶ. ಒಂದು ಗೆರೆನೇ ಲೆಕ್ಕ ಅದು. ಅದನ್ನು ಅವರು ಎಲ್ಲ ಯುದ್ಧಗಳನ್ನ ಮೀರಿ ಇವತ್ತವರೆಗೂ ಉಳಿಸ್ಕೊಂಡಿರೋದು ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ದೊಡ್ಡ 2-3 ಯುದ್ಧಗಳಾಗಿವೆ, ಎಲ್ಲ 7-8 ದೇಶಗಳು ಅಟ್ಯಾಕ್ ಮಾಡಿವೆ. ಆದರೂ ಅವ್ರು ಹೆಂಗೆ ಸಸ್ಟೈನ್ ಆದರೂ, ಹೆಂಗೆ ಬದುಕೊಂಡ್ರು, ಹೆಂಗೆ ಇವತ್ತವರೆಗೂ ಆ ಲೆವೆಲ್ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದಕ್ಕೂ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ತಿಳ್ಕೋಬೇಕು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು. ಪ್ಯಾಲೆಸ್ಟೀನ್ ಅಂದ್ರೇನು, ವೆಸ್ಟ್ ಬ್ಯಾಂಕ್ ಅಂದ್ರೇನು. ಯಾಕಂದರೆ ಇಲ್ಲಿ ಕೂತ್ಕೊಂಡು ನಾವು ನ್ಯೂಸ್ಗಳಲ್ಲಿ, ಪೇಪರಲ್ಲಿ ಓದ್ತೀವಿ. ಆ್ಯಕ್ಚುಲಿ ನ್ಯೂಸ್ ಬರೆಯೋರು, ಪೇಪರ್ ಓದೋರು ಹೋಗೇ ಇರಲ್ಲ ಅಲ್ಲಿಗೆ. ಗ್ರೌಂಡಲ್ಲಿ ಏನು ಜನರು ಏನು ಫೀಲ್ ಮಾಡ್ತಾಯಿದ್ದಾರೆ, ಏನು ಯೋಚನೆ ಮಾಡ್ತಾಯಿದ್ದಾರೆ ಯಾರಿಗೂ ಗೊತ್ತಿಲ್ಲ ವಿಷಯ. ಅವ್ರ ಮನಸ್ಥಿತಿ ಏನು, ಮನೆಗಳಲ್ಲಿ ಥಾಟ್ ಪ್ರಾಸೆಸ್ ಏನು ಯಾರಿಗೂ ಗೊತ್ತು. ಇಲ್ಲ ಅದು ನಡೀತದೆ, ಇಲ್ಲಿ ನಾನು ಆ ಸಪೋರ್ಟ್ರು ಈ ಸಪೋರ್ಟ್ರು, ಸುಮ್ಮನೆ ಬ್ಲೈಂಡಾಗಿ ಮಾತಾಡೋದು, ಏನು ಗೊತ್ತಿಲ್ಲದೆ, ಏನು ಕತೆ ಗೊತ್ತಿಲ್ಲದೆ. ನನಗೂ ಗೊತ್ತಿರಲಿಲ್ಲ. ಸೊ ಅದನ್ನು ತಿಳ್ಕೊಳ್ಳೋಕೆ ಆತುರತೆಗೆ ನನಗೆ ಅಲ್ಲಿಗೆ ಹೋಗಂಗೆ ಮಾಡಿತು. ವೀಸಾ ಸಿಕ್ತು, ಟೈಮಲ್ಲಿ ಫ್ಲೈಟ್ ಸಿಕ್ತು. ಅಲ್ಲಿವರೆಗೂ ಏರ್ ಇಂಡಿಯಾ ಬ್ಲಾಕ್ ಮಾಡಿತ್ತು ಟೆಲ್ ಅವೀವ್ಗೆ ಫ್ಲೈಟ್ಸ್ನ. ಸೊ ಎಕನಾಮಿಕಲ್ ಕ್ಯಾಪಿಟಲ್ ಅಂತ ಕರೀತಾರೆ. ಮುಂಚಿನ ಕ್ಯಾಪಿಟಲು ಟೆಲ್ ಅವೀವ್ ಅಂತ ಇಸ್ರೇಲ್ ಕ್ಯಾಪಿಟಲ್ಲು. ಆದರೆ ಈಗ ಜೆರುಸಲಮ್ನ ಕ್ಯಾಪಿಟಲ್ ಮಾಡಿದ್ದಾರೆ. ಸಾಂಸ್ಕೃತಿಕ ಜಾಗ ಅದು. ಸೊ ಅದು ವರ್ಲ್ಡ್ಸ್ ಮೋಸ್ಟ್ ವಿವಾದಾತ್ಮಕ ಜಾಗ ಅಂತ ಕೂಡ ಕರಿಬೋದು ಜೆರುಸಲಮ್ ಜಾಗವನ್ನು. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ಫ್ಲೈಟ್ ತೊಗೊಂಡು ಏರ್ ಇಂಡಿಯಾಲಿ, ಬೆಂಗಳೂರಿಂದ ಟೆಲ್ ಅವೀವ್ಗೆ ಇರಲಿಲ್ಲ, ಬೆಂಗಳೂರಿಂದ ಡೆಲ್ಲಿಗೆ ಹೋದೆ ಏರ್ ಇಂಡಿಯಾಲಿ ಸೇಮ್ ಫ್ಲೈಟ್, ನೆಕ್ಸ್ಟ್ ಫ್ಲೈಟು ಟೆಲ್ ಅವೀವ್ಗೆ ಡೈರೆಕ್ಟಾಗಿ 4 ಗಂಟೆ 20 ನಿಮಿಷ ಏನೋ ಫ್ಲೈಟ್ ಅನಿಸುತ್ತೆ. ಸೊ ಡೈರೆಕ್ಟಾಗಿ ಟೆಲ್ ಅವೀವ್. ಇನ್ನೇನು ಟೆಲ್ ಅವೀವ್ಗೆ ಲ್ಯಾಂಡಿಂಗ್ ಅಂತ ಪೈಲಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ ಸರಿ ಎಲ್ಲರೂ ಕಿಟಕಿಯಿಂದ ಆಚೆ ನೋಡ್ತಾ ಇರೋದು, ಯಾವ ಕಡೆ ರಾಕೆಟ್ ಬರ್ತಾ ಇದೆಯಾ. ನಿಜವಾಗ್ಲೂ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದೇ ಇತ್ತು. ಲ್ಯಾಂಡ್ ಆಗಬೇಕಾದ್ರೆ ಪುಕ್ಕ ಅಂತ ಇತ್ತು ಎಲ್ಲರಿಗೂ. ಯಾಕೆಂದರೆ ಬಹಳ ಕ್ರಿಟಿಕಲ್ ಜಾಗ. ಆಮೇಲೆ ಐರನ್ ಡೋಮ್ ಇದೆ, ಪ್ರೊಟೆಕ್ಷನ್ ಇದೆ, ಪ್ರತಿಯೊಂದು ಇದೆ. ಬಟ್ ಸ್ಟಿಲ್ ನಿಮ್ಗೆ ಅನ್ಸುತ್ತಲ್ಲ, ಒಂದು ಯುದ್ಧದ ಝೋನಿಗೆ ಎಂಟ್ರ್ ಆಗ್ತಾ ಇದ್ದಾರೆ, ಫ್ಲೈಟ್ ಇಳಿತಾ ಇದೆ, ಇನ್ನೇನು ಲ್ಯಾಂಡಿಂಗ್ ಅಂತ ಇದೆ. ಎಲ್ಲರೂ ನಾನಂತೂ ಹಿಂಗೆ ಬಗಿ ನೋಡೋದು ಎಲ್ಲರೂ. ಯಾಕಂದರೆ ಅವ್ರುಗಳಿಗೆ ಯಾವ ಥರ ಅಂದರೆ, ಈಗ ನಾವು ದೀಪಾವಳಿ ಟೈಮಲ್ಲಿ ನೋಡ್ತೀವಲ್ಲ ರಾಕೆಟ್ಸು, ಆ ಥರ ಅವ್ರು ರಿಯಲ್ ರಾಕೆಟ್ಸ್ ನೋಡ್ತಾರೆ ಎವ್ರಿ ನೌ ಆ್ಯಂಡ್ ದೆನ್. ಅದು ಎಸ್ಪೆಷಲಿ October 7th ಅಟ್ಯಾಕಲ್ಲಿ 1000 ರಾಕೆಟ್ಸ್ ಬಂದಿದ್ದು ಒಳಗೆ ಎಲ್ಲ ಕಡೆಯಿಂದ. ಅದಾದಮೇಲೂ ತುಂಬ ಅಟ್ಯಾಕ್ಸ್ ನಡೀತಾನೆ ಇತ್ತು ರೆಗ್ಯುಲರಾಗಿ ಎವ್ರಿ ಡೇ. ಎಲ್ಲೋ ನಾನು ಹೋಗೋ ಒಂದು ಪೀರಿಯಡಲ್ಲಿ ಒಂಚೂರು ಸೈಲೆಂಟ್ ಆಗಿತ್ತು. ಬಟ್ ಆದರೂ ಹೇಳೋಕ್ಕಾಗಲ್ಲ, ಸಡನ್ ಎನಿ ಮೂಮೆಂಟ್ ಏನು ಬೇಕೋ ಆಗ್ಬೋದು ದೇಶದಲ್ಲಿ. ಎಲ್ಲ ಟೈಮಲ್ಲೂ ಜನ ಪ್ರಿಪೇರ್ಡ್ ಆಗಿರ್ತಾರೆ. ಲ್ಯಾಂಡ್ ಆಗಿ ಕಾಲಿಟ್ಟೆ ಫಸ್ಟ್ ಟೈಮು ಇಸ್ರೇಲ್ ದೇಶದಲ್ಲಿ. ಒಳಗೆ ಫಸ್ಟ್ ಇಮಿಗ್ರೇಷನ್ ಪ್ರಾಸೆಸ್ಸು ಏರ್ಪೋರ್ಟಿಂದನೇ ಶುರುವಾಯಿತು. ಏರ್ಪೋರ್ಟಲ್ಲೇ ಹಮಾಸ್ ಉಗ್ರರು ಕೊಲೆ ಮಾಡಿದಂತಹ ಅಷ್ಟು ಜನರ ಫೋಟೋಗಳನ್ನು ಲೈನಾಗಿ ಏರ್ಪೋರ್ಟಲ್ಲಿ ಇಟ್ಟಿದ್ರು.
ನಡ್ಕೊಂಡು ಬರೋರಿಗೆ ಗೊತ್ತಾಗಲಿ ವಿಸಿಟರ್ಸ್ಗೆ ಅಂತ, ಆ ಒಂದು ಮೆಸೇಜ್ ತಲುಪಲಿ ಅಂತ ವಿಸಿಟರ್ಸ್ಗೆ. ಎಷ್ಟು ಘೋರವಾದ ಕೃತ್ಯ ನಡೀತು October 7 ಇಸ್ರೇಲ್ ದೇಶದಲ್ಲಿ ಅಂತ. ಅಷ್ಟು ಜನ ಯಾರ್ಯಾರು ಸತ್ತಿದ್ರು ಅವ್ರದ್ದು ಜನ ಫೋಟೋ ಒಂದು ಸೈಡು, ಯಾರ್ಯಾರು ಕಿಡ್ನ್ಯಾಪ್ ಆಗಿದ್ರು ಅದೇ ಹಮಾಸ್ ಹತ್ಯಾಕಾಂಡ ನಂತರ ಅವರಷ್ಟು ಜನದ್ದು ಫೋಟೋ ಒಂದು ಕಡೆಗೆ, ಸತ್ತೋರ್ ಫೋಟೋ ಒಂದು ಕಡೆ, ಕಿಡ್ನ್ಯಾಪ್ ಆದವ್ರ ಫೋಟೋ ಒಂದು ಕಡೆಗೆ. ಇನ್ನೂ ಎಷ್ಟೋ 256 ಜನ ಮನೆಗೆ ವಾಪಸ್ ಬಂದಿರಲಿಲ್ಲ. ನಾನು ಕಾಲಿಟ್ಟಾಗ ಯುದ್ಧ ಶುರುವಾಗಿ 230 ದಿವಸ ಆಗಿತ್ತು. 230 ದಿವಸ ಆದ್ರೂ ಇನ್ನೂ ಒಂಚೂರು ತಣ್ಣಗಾಗಿರಲಿಲ್ಲ ಸಿಚುವೇಶನ್. ಬಿಸಿದಾಗಲೇ ಹೋಗ್ಬಿಟ್ಟಿದ್ದೀರಿ? ಬಿಸಿದಾಗಲೇ ಕಾಲಿಡ್ಬೇಕಂತಲೇ ಹೋಗಿದ್ದು, ಅದೇ ಆಸೆ ಇದ್ದಿದ್ದು. ಯಾಕೆಂದರೆ ಯೋಚನೆ ಮಾಡಿ, ಇವತ್ತು ಇರಾನ್ ಮತ್ತು ಇಸ್ರೇಲ್ ಡೈರೆಕ್ಟ್ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಇರಾನ್ ಮತ್ತು ಇಸ್ರೇಲ್ ದೇಶ ಎರಡನ್ನೂ ಸಂಪೂರ್ಣವಾಗಿ ನೋಡಿದಂತಹ ಪ್ರಾಬ್ಲಿ ಏಕೈಕ ಪರ್ಸನ್ ನಾನು. ಸಂಪೂರ್ಣವಾಗಿ ಇರಾನ್ ದೇಶದಲ್ಲಿ 74 ದಿವಸ ಕಳೆದೀನಿ ಒಬ್ಬನೇ, ಇಸ್ರೇಲ್ ದೇಶದಲ್ಲಿ 30 ದಿವಸ ಕಳೆದಿದ್ದೀನಿ, ಇನ್ಕ್ಲೂಡಿಂಗ್ ಪ್ಯಾಲೆಸ್ಟೀನ್. ಯಾಕಂದರೆ ಕೆಲವರು ಪ್ಯಾಲೆಸ್ಟೀನ್ ದೇಶವನ್ನು ರೆಕಗ್ನೈಸ್ ಮಾಡಲ್ಲ, ಆದರೆ ಭಾರತ ದೇಶ ಪ್ಯಾಲೆಸ್ಟೀನ್ ದೇಶವನ್ನು ಕೂಡ ರೆಕಗ್ನೈಸ್ ಮಾಡುತ್ತೆ. ಒಂದು ದೇಶ ಅಂತ? ಹೌದು, ಅದನ್ನೊಂದು ದೇಶ ಅಂತ ರೆಕಗ್ನೈಸ್ ಮಾಡುತ್ತೆ. ಪಕ್ಕಕ್ಕೆ ಇರೋದು ಹೌದು, ಇಸ್ರೇಲ್ ಪಕ್ಕನೇ ಇರೋದು, ಜಾರ್ಡನ್ ಬಾರ್ಡ್ರಲ್ಲಿ. ಮತ್ತು ಇನ್ನೊಂದು ಗಾಜಾ ಇರೋದು ಈ ಸೈಡು, ಈಜಿಪ್ಟ್ ಬಾರ್ಡ್ರಲ್ಲಿ. ಅಂದರೆ 2 ತುಂಡದು, ಈ ಕಡೆ ಪ್ಯಾಲೆಸ್ಟೈನು, ಈ ಕಡೆ ಅದ್ರ ಮಧ್ಯೆ ಇಸ್ರೇಲ್ ಪಾಸ್ ಆಗುತ್ತೆ. ಇದು ಇನ್ನೊಂದು ಸ್ಟೋರಿ. ಈಗ ಪ್ಯಾಲೆಸ್ಟೈನಿಗೆ ಬಂದಾಗ ಇದನ್ನು ಸಂಪೂರ್ಣವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೊಂದು ತುಂಬ ಡೆಪ್ತ್ ಅನಾಲಿಸಿಸ್. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗುತ್ತೆ, ಹೆಂಗೆ ಬದುಕ್ತಾರೆ ಇಲ್ಲಿ ಜನ ಅಂತ. ಸೊ ಇಲ್ಲಿ ಇಳಿದ ತಕ್ಷಣ ಇಮಿಗ್ರೇಷನ್ ಫಸ್ಟ್ ಪಾಸ್ ಮಾಡಬೇಕಲ್ಲ, ಫಸ್ಟೇ ನೋಡಿದ್ರೆ ಎಲ್ಲ ಕಡೆ ಫೋಟೋಸು ಎಲ್ಲ. ಇನ್ನೂ ಒಂಥರ ಗೊತ್ತಿಲ್ಲ ಒಳಗೆ ಎಂಟ್ರಿ ಸಿಗುತ್ತಾ, ಏನು ಕ್ವಶನ್ ಕೇಳ್ತಾರೆ ಇಮಿಗ್ರೇಷನಲ್ಲಿ ಅಂತ. ನಾನು ಹೋದೆ, ಇಮಿಗ್ರೇಷನ್ ಅವರು ಫಸ್ಟ್ ಹಿಂಗೆ ಪಾಸ್ಪೋರ್ಟ್ ತೆಗೆದು ನೋಡಿದ್ರು. ವೈ ಆರ್ ಯು ಕಮಿಂಗ್ ಟು ಇಸ್ರೇಲ್ ಅಂದರು. ಆ್ಯಸ್ ಎ ಟೂರಿಸ್ಟ್ ಅಂದೆ. ಆಮೇಲೆ ಯೂಟ್ಯೂಬರ್ ಅಂತ ಹೇಳಿದೆ. ಅವ್ರಿಗೆ ಯೂಟ್ಯೂಬರ್ ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಇದೆ ಅಲ್ಲಿ. ಹೌದೌದು, ಇಸ್ರೇಲಲ್ಲಿ ಯೂಟ್ಯೂಬರ್ಸ್ನ ಬಹಳ ರೆಸ್ಪೆಕ್ಟ್ ಮಾಡ್ತಾರೆ, ಮೀಡಿಯಾನ ಬಹಳ ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತು ಇಸ್ರೇಲಲ್ಲಿ ನಾನು ನೋಡಿದಂತಹ ವಿಡಿಯೋ ಫ್ರೀಡಮ್ ಇಡೀ ಜಗತ್ತಲ್ಲಿ ನಾನು ಎಲ್ಲೂ ನೋಡಿಲ್ಲ ಇವತ್ತರೆಗೂ. ಇಷ್ಟು ದೇಶ ಹೋಗಿದ್ದೀನಲ್ಲ, ನೀವು ಯಾರನ್ನಾರು ವಿಡಿಯೋ ಮಾಡ್ಬೋದು, ಅವ್ರು ಕ್ವಶನ್ ಕೇಳಲ್ಲ ನಿನ್ನ. ನನ್ನ ಪ್ರೈವೇಟ್ ಲೈಫು ಬೇಡ, ಯಾರು ನಿಮ್ಮನ್ನು ಅಂಟಿನಲ್ಲೇ ಅವ್ರ ಮುಖಕ್ಕೆ ಚುಚ್ಚಬಾರ್ದು ಅಷ್ಟೇ. ಅದು ಬಿಟ್ಟರೆ ಮಿಲಿಟ್ರಿ ಪರ್ಸನಲ್ ಆಗಿರ್ಬೋದು, ಜನರ ಯಾರು ಇರಲಿ, ನೀವು ಅವ್ರು ವಿಡಿಯೋ ಶೂಟ್ ಮಾಡ್ಬೋದು. ಯು ಹ್ಯಾವ್ ದ ರೈಟ್. ತಗೊಂಡೋಗಿ ಇಲ್ಲಿ ಕ್ಯಾಮರಾ ಇಟ್ಟ ತಕ್ಷಣ ಪರ್ಮಿಷನ್ ಅವೆಲ್ಲ ಏನೂ ಇಲ್ಲ ಅಲ್ಲಿ. ಅಂಟಿನಲ್ಲೆಸ್ ಸ್ಪೆಸಿಫಿಕ್ ಈಗ ಗೈಡ್ಲೈನ್ಸ್ ಕೊಟ್ಟಿದ್ರೆ, ಈಗ ಗಾಜಾ ಪಟ್ಟಿ ಒಳಗೆ ಹೋಗ್ಬೋದು, ನಿಮ್ಮನ್ನು ಬಿಡ್ತಾರೆ. ಆದರೆ 45 ದಿವಸದ ಮುಂಚೆ ನೀವು ಅದಕ್ಕೆ ಪರ್ಮಿಷನ್ ಅಪ್ಲೈ ಮಾಡಬೇಕು. ನಾನು 45 ದಿವಸ ಕಾಯಕ್ಕೆ ರೆಡಿ ಇರಲಿಲ್ಲ. ಸೊ ನಾನು ಗಾಜಾ ಪಟ್ಟಿಗೆ ಹೋಗಲಿಲ್ಲ, ಗಾಜಾವರೆಗೂ ಹೋದೆ. ಆಲ್ಮೋಸ್ಟ್ ಗಾಜಾಯಿಂದ 50 ಮೀಟ್ರಲ್ಲಿ ಹತ್ಯಾಕಾಂಡ ನಡೀತಲ್ಲ, ನೋವಾ ಮ್ಯೂಸಿಕ್ ಫೆಸ್ಟಿವಲ್ ಅಂತ, ಅಲ್ಲಿಗೂ ಹೋಗಿದ್ದೆ. ಸೊ ಅದನ್ನು ಮತ್ತೆ ಡೀಟೇಲಾಗಿ ಹೇಳ್ತೀನಿ. ಸೊ ಈ ಹೋದ ತಕ್ಷಣ ಫಸ್ಟ್ ಇಮಿಗ್ರೇಷನಲ್ಲಿ ಈ ಪ್ರಶ್ನೆ ಕೇಳಿದ್ರು. ಆಮೇಲೆ 2 ಪ್ರಶ್ನೆ ಕೇಳಿದ್ರು, ನಿಮ್ಮ ತಾಯಿ ಹೆಸರೇನು, ನಿಮ್ಮ ತಂದೆ ಹೆಸರೇನು ಅಂತ. ಅದಾದಮೇಲೆ ಯೂಟ್ಯೂಬರ್ ಅಂದೆ. ಹೌ ಮೆನಿ ಸಬ್ಸ್ಕ್ರೈಬರ್ಸ್ ಡ್ಯೂ ಹ್ಯಾವ್ ಅಂದರು. 500,000 ಅಂದೆ. ಎಲ್ಲ ಸೇರಿಸಿದ್ರೆ ಫೇಸ್ಬುಕ್ಕು, ಇನ್ಸ್ಟಾ. ಇನ್ನೊಬ್ಬರು ಬಂದರು, ಇನ್ನೊಬ್ಬರು ನೋಡಿದ್ರು, ನೋಡ್ತಾರೆ, ಭಾಳ ಕೀನ್ ಅಬ್ಸರ್ವರ್ಸ್ ಅವರು. ಮತ್ತು ಒಂದು 100 ಕ್ಯಾಮ್ರಾ ಇರುತ್ತೆ ಇಮಿಗ್ರೇಷನ್ ಸೆಟಪ್ಪಲ್ಲಿ. ಸ್ವಲ್ಪ ಜನರಲಿ 90% ಜನಗಳಿಗೆ ಅಟ್ಲೀಸ್ಟ್ 1.5 ಅವರ್ಸ್ನಿಂದ 2 ಅವರ್ ಕ್ವಶನಿಂಗ್ ಮಾಡ್ತಾರಂತೆ ಬರ್ತಾ ಇದ್ದಾರೆ ಅಂದರೆ. ಅದು ಈ ಟೈಮಲ್ಲಿ. ಅದನ್ನು ನನಗೆ ಏನೂ ಕ್ವಶನ್ ಮಾಡಲಿಲ್ಲ, ಡೈರೆಕ್ಟ್ ಎಂಟ್ರಿ ಕೊಟ್ಟರು. ಓಕೆ, ವೆಲ್ಕಮ್ ಟು ಇಸ್ರೇಲ್ ಅಂದರು. ಆದಮೇಲೆ ಬೆಲ್ಟಲ್ಲಿ ಲಗೇಜ್ ಎತ್ಕೊಂಡು ಕಸ್ಟಮ್ಸ್ ಪಾಸ್ ಮಾಡಿ ಆಚೆ ಕಾಲಿಟ್ಟೆ ನನ್ನ ಫ್ರೆಂಡ್ ಬಂದು ನಿಂತಿದ್ರು. ಸೊ ಇದು ನನಗೆ ಬಹಳ ಮುಖ್ಯ ಆಯಿತು ಇಸ್ರೇಲ್ ದೇಶಕ್ಕೆ ಕಾಲಿಡೋದಕ್ಕೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.